ಎಲ್ಲರಿಗೂ ನಮಸ್ಕಾರ. ಸಮೃದ್ಧಿ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ತುಂಬ ರುಚಿಯಾದಂಥ ಮತ್ತು ಆರೋಗ್ಯಯುತವಾದಂಥ ಸ್ನ್ಯಾಕ್ಸ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ರೆಸಿಪಿ ಮಾಡೋದಕ್ಕೆ ನಾನು 1 ಕಪ್ ಆಗುವಷ್ಟು ಕಡಲೆಬೇಳೆನ 4 ರಿಂದ 5 ಗಂಟೆ ನೆನೆಸ್ಕೊಂಡಿದ್ದೆ. ನೋಡಿ, ಈಗ ಇದು ಕರೆಕ್ಟಾಗಿ 4 ರಿಂದ 5 ಅವರ್ ನೆಂದಿದೆ. ಈಗ ಇದನ್ನು ನಾನು ಈ ರೀತಿ ಹೋಲಿರೋವಂಥ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದಿದೆ ಅದರಲ್ಲಿ ನೀವು ಈ ರೀತಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಬೇಳೆನಲ್ಲಿ ಇರುವಂಥ ಎಲ್ಲ ನೀರು ಹೋಗಬೇಕು. ಈಗ ಇದನ್ನು ನಾನು ಒಂದು 2 ರಿಂದ 3 ನಿಮಿಷ ಹಾಗೆ ಬಿಡ್ತೀನಿ. ಈಗ ಇದರಲ್ಲಿರುವಂಥ ನೀರಿನಂಶ ಎಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಈಗ ಈ ಒಂದು ಬೇಳೆನ ನಾನು ಒಂದು ಕಾಟನ್ ಬಟ್ಟೆ ತಗೊಂಡಿದ್ದೀನಿ. ಕಾಟನ್ ಬಟ್ಟೆ ಮೇಲೆ ಈ ರೀತಿ ಹಾಕ್ಕೋಬೇಕು. ನೋಡಿ, ಈ ರೀತಿ ಕಾಟನ್ ಬಟ್ಟೆನಲ್ಲಿ ಹಾಕ್ಕೊಳ್ಳೋದ್ರಿಂದ ಇದರಲ್ಲಿ ಉಳಿದಿರುವಂಥ ತೇವಾಂಶ ಏನಿದೆ, ನೀರಿನ ಅಂಶ ಏನಿದೆ, ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಸ್ವಲ್ಪ ಕೂಡ ನೀರಿರಬಾರ್ದು. ಅದಕ್ಕೋಸ್ಕರ ಈ ರೀತಿ ನಾವು ಒಂದು ಕಾಟನ್ ಬಟ್ಟೆ ಮೇಲೆ ಈ ಬೇಳೆನ ಹಾಕ್ಕೊಂಡು ಕಾಟನ್ ಬಟ್ಟೆಯಿಂದ ನೀಟಾಗಿ ನಾವು ಅದನ್ನು ಒರೆಸ್ಕೊಳ್ಬೇಕು. ಅದರಲ್ಲಿ ಏನು ಸ್ವಲ್ಪ ಮಟ್ಟಿಗೆ ತೇವಾಂಶ ಇರುತ್ತೆ ಅದೆಲ್ಲದನ್ನು ಕೂಡ ನೋಡಿ ಈ ರೀತಿ ಕಾಟನ್ ಬಟ್ಟೆಯಿಂದ ನೀವು ಇದನ್ನು ನೀಟಾಗಿ ಅದರಲ್ಲಿರುವಂಥ ನೀರಿನಂಶ ಎಲ್ಲ ಒರೆಸ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಯಾವುದೇ ಒಂದು ಕಾಟನ್ ಬಟ್ಟೆ ಇದ್ದರೂ ಕೂಡ ಅಷ್ಟೇ, ಅಥವಾ ತೆಳುವಾದ ಟವಲ್ ಇದ್ದರೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಜೊತೆಗೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವೆಲ್ಲ ಯಾವ ಕಡೆಯಿಂದ ನನ್ನ ವಿಡಿಯೋ ನೋಡ್ತಿದ್ದೀರಾ ಅಂತ ಜಸ್ಟ್ ಒಂದು ಕಮೆಂಟ್ ಹಾಕಿ, ನನಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿಂದ ನೀವು ವಿಡಿಯೋ ನೋಡ್ತಿದ್ದೀರಾ ಅಂತ. ನೋಡಿ, ಈ ರೀತಿ ನೀರೆಲ್ಲ ಸಂಪೂರ್ಣವಾಗಿ ಹೋಗಬೇಕು. ಆ ರೀತಿ ನಾವು ಇದನ್ನು ಒರೆಸ್ಕೊಳ್ಬೇಕು. ನಿಮಗೆ ಇನ್ನೂ ಈ ರೀತಿ ಒರೆಸ್ಕೊಂಡ್ಮೇಲೂ ತೇವಾಂಶ ಇದೆ ಅಂತ ಆದರೆ ಇದನ್ನು 10 ನಿಮಿಷ ಫ್ಯಾನ್ ಕೆಳಗಡೆ ಇದನ್ನು ಆರಿಸ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಆರಿಸ್ಕೋಬಾರ್ದು. ಈ ರೀತಿ ಫ್ಯಾನ್ ಕೆಳಗಡೆ ಆರಿಸ್ಕೊಂಡ್ರೆ ನೋಡ್ಬೋದು ಎಷ್ಟು ಚೆನ್ನಾಗಿ ನೀರೆಲ್ಲ ಕ್ಲೀನಾಗಿ ಹೋಗಿದೆ. ಈಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆನ ಚೆನ್ನಾಗಿ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದ ಮೇಲೆ ಇದನ್ನು ಹಾಕ್ಕೋಬೇಕು. ಈ ಒಂದು ಬೇಳೆನ ಎಣ್ಣೆ ಸರಿಯಾಗಿ ಕಾದಿಲ್ಲ ಅಂದರೆ ಸ್ನ್ಯಾಕ್ಸ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಬೇಳೆ ಹಾಕ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬೇಳೆ ಬೇಯ್ತಾ ಇದೆ ಅಂತ. ನೋಡಿ, ನಿಮಗೆ ಕರೆಕ್ಟಾಗಿ ಬೇಳೆ ಬೆಂದಿದೆ ಅಂತ ಗೊತ್ತಾಗಬೇಕು ಅಂದರೆ ಈ ರೀತಿ ಮೇಲೆ ತೇಳ್ಕೊಂಡು ಬರುತ್ತೆ. ನೋಡಿ, ಈಗ ಪರ್ಫೆಕ್ಟಾಗಿ ನಮಗೆ ಸ್ನ್ಯಾಕ್ಸು ಕರೆಕ್ಟಾಗಿ ರೆಡಿಯಾಗಿದೆ. ನೋಡಿ, ಈ ರೀತಿ ಮೇಲೆ ತೇಲ್ಕೊಂಡು ಬಂದಾಗ ಕರೆಕ್ಟಾಗಿ ನಮಗೆ ಬೆಂದಿದೆ ಅಂತ ಅರ್ಥ. ಈಗ ಮತ್ತೆ ಉಳಿದಿರುವಂಥ ಬೇಳೆ ಏನಿದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಸೇಮ್ ಮತ್ತೆ ಹೈ ಫ್ಲೇಮಲ್ಲಿಟ್ಟು ಎಣ್ಣೆ ಚೆನ್ನಾಗಿ ಕಾದ ನಂತರ ಮತ್ತೆ ಬೇಳೆನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೋಬೇಕು. ಇದು ಜಸ್ಟ್ ಒಂದು 2 to 3 ಮಿನಿಟ್ಸ್ ತಗೊಳುತ್ತೆ ಅಷ್ಟೇ, ಚೆನ್ನಾಗಿ ಬೇಯುತ್ತೆ. ಈಗ ಇದು ಕೂಡ ನೋಡ್ಬೋದು ಮೇಲೆ ಎಲ್ಲ ತೇಲ್ಕೊಂಡು ಬರ್ತಾ ಇದೆ ಅಂತ. ಸೊ ಬೇಳೆ ಎಲ್ಲ ಬೆಂದು ಮೇಲೆ ನೀಟಾಗಿ ತೇಲ್ಕೊಂಡು ಬಂದರೆ ಈಗ ಪರ್ಫೆಕ್ಟ್ ಆಗಿದೆ ಅಂತ. ಈಗ ಅದೇ ಎಣ್ಣೆಗೆ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಗ್ಯಾಸು. ಕಡಲೆ ಬೀಜ ಎಲ್ಲ ಚೆನ್ನಾಗಿ ನೋಡಿ ಈ ರೀತಿ ಸಿಪ್ಪೆ ಹೊರಗಡೆ ಬರೋ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನೆಕ್ಸ್ಟ್ ನಾನು ಒಂದು ಅರ್ಧಂಬರ್ಧ ಸಿಪ್ಪೆ ಸುಲಿದಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಗೋಡಂಬಿ ಇದ್ದರೆ ಗೋಡಂಬಿನ ಕೂಡ ಹಾಕ್ಕೋಬೋದು, ಅಥವಾ ಒಣದ್ರಾಕ್ಷಿ ಇದ್ದರೆ ಅದನ್ನು ಕೂಡ ಸ್ವಲ್ಪ ಸ್ವೀಟಾಗಿ ಬೇಕು ನಮಗೆ ಸ್ನ್ಯಾಕ್ಸು ಅನ್ನೋದಾದರೆ ಇದಕ್ಕೆ ನೀವು ಒಣದ್ರಾಕ್ಷಿನ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ನಮಗೆ ಸ್ನ್ಯಾಕ್ಸು ರೆಡಿಯಾಗಿದೆ. ಕೊನೆಯದಾಗಿ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಬೇಳೆಗೆ ಫ್ರೈ ಮಾಡಿದ್ದಂಥ ಕಡಲೆಬೀಜ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಹಾಗೆ ಇದು ಡೈಜೆಷನ್ ಇಂಪ್ರೂವ್ ಮಾಡೋದಕ್ಕೋಸ್ಕರ ಸ್ವಲ್ಪ ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾವು ಫ್ರೈ ಮಾಡಿದಂಥ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಈ ರೀತಿ ಕೈಯಲ್ಲೇ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನೀವು ಇನ್ನೂ ಬೇಕಾದರೆ ಅವಲಕ್ಕಿನ ಕೂಡ ಅಷ್ಟೇ, ಅವಲಕ್ಕಿನ ಅದೇ ರೀತಿ ನಾರ್ಮಲಾಗಿ ಎಣ್ಣೆಯಲ್ಲಿ ಹಾಕಿ ಅದನ್ನು ಕೂಡ ನೀವು ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಸಿಂಪಲ್ ಆದಂಥ ಒಂದು ಸಂಜೆ ಸ್ನ್ಯಾಕ್ಸ್ ರೆಡಿ ಆಗಿದೆ. ಹೆಲ್ದಿ ಮತ್ತು ಟೇಸ್ಟಿಯಾಗೂ ಕೂಡ ಇರುತ್ತೆ. ಒಂದು ಸಲ ಟ್ರೈ ಮಾಡಿ, ಖಂಡಿತ ಮತ್ತೆ ಮತ್ತೆ ತಿಂತಾ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.